ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇದು ಈ ವ್ಲಾಗ್ ಬಂದು ಏನಂದರೆ ಸಂಕ್ರಾಂತಿ ಹಬ್ಬದ ಹಿಂದೆ ಮಾಡಿರೋಂಥ ವ್ಲಾಗು. ಇದು ಕ್ಲಿಪ್ಪಿಂಗ್ಸ್ ನನಗೆ ಸ್ವಲ್ಪ ಮಿಸ್ ಆಗಿಬಿಟ್ಟಿತ್ತು, ಫೈನಲಿ ಸಿಕ್ತು. ಅದಕ್ಕೆ ಸ್ವಲ್ಪ ವ್ಲಾಗ್ ಲೇಟಾಗಿ ಬರ್ತಾ ಇದೆ ಇದು. ಸೊ ಜಿಯನ್ಗೆ ಸ್ಕೂಲ್ ಇದ್ದದ್ರಿಂದ ಬೆಳಗ್ಗೆನೇ ಎದ್ದು ಗೊತ್ತಲ್ಲ, ಸ್ಕೂಲ್ ಇದ್ದರೆ ಅಮ್ಮನ ದಿನ ರುಟೀನ್ ಹೇಗಿರುತ್ತೆ ಅಂದರೆ ಸೇಮ್ ರುಟೀನ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಾನು ಹಾಲೆಲ್ಲ ಮಾಡಿ ಅವನಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಇವತ್ತು ಲಂಚ್ ಮಾಡೋದು ಜಾಸ್ತಿ ಕೆಲಸ ಇರಲಿಲ್ಲ, ಯಾಕೆಂದರೆ ಅಪ್ಪ ಊರಿಂದ ಬರ್ತೀನಿ ಅಂತ ಹೇಳಿದರು. ಏಕೆಂದರೆ ಎಳ್ಳು ಬೆಲ್ಲ ಎಲ್ಲ ಕೊಡಬೇಕಿತ್ತಲ್ಲ, ಹೇಳ್ತಾ ಇದ್ದೀನಿ. ಇದು ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಮಾಡಿರೋಂಥ ವ್ಲಾಗು. ಸೊ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಜಾಸ್ತಿ ಏನಿಲ್ಲ, ಜಿಯನ್ಗೆ ಚಪಾತಿ ಮಾಡಿ ಅವನಿಗೆ ಸ್ನ್ಯಾಕ್ ಬಾಕ್ಸ್ ಥರ ಏನಾದರೂ ಕೊಡಬೇಕಲ್ಲ. ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ಅವನಿಗೆ ಸ್ನ್ಯಾಕ್ ಬಾಕ್ಸ್ಗೆ ರೆಡಿ ಮಾಡಿ ಆಮೇಲೆ ನನಗೆ ಸ್ವಲ್ಪ ಟೈಮ್ ಸಿಗೋದು. ಸೊ ಅಪ್ಪನೂ ಬೆಳಗ್ಗೆ ಬೇಗನೆ ಬರ್ತೀನಿ ಅಂದಿದ್ರು, ಅವ್ರಿಗೂ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕಿತ್ತು. ಸೊ ಅದನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಅದ್ರ ಮಧ್ಯ ನೆಕ್ಸ್ಟ್ ಡೇಗೂ ಪ್ಲ್ಯಾನ್ ಮಾಡಬೇಕು. ಕುಕ್ಕಿಂಗ್ ಇದೆಯಲ್ಲ, ಎಷ್ಟು ಕೆಲಸ ಇರುತ್ತೆ ಅಂತ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಬಟ್ ಅಷ್ಟೇ ಖುಷಿ ಇದೆ ನಂಗೆ ಕುಕ್ಕಿಂಗ್ ಮಾಡೋದಕ್ಕೆ. ಸೊ ನಾಳೆ ಬೆಳಗ್ಗೆ ಜಿಯನ್ಗೆ ಅಂದ್ಬಿಟ್ಟು ನಾನು ದೋಸೆಗೆ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೆ. ಸೊ ದೋಸೆ ಮಾಡಿ ಅವನಿಗೆ ಏನು ಕೇಳ್ತಾನೆ, ಚಟ್ನಿನ ಇನ್ನೊಂದು ಏನು ಕೇಳ್ತಾನೆ ಅದು ಮಾಡಿಕೊಡೋಣ ಅಂತ. ಇದು ಆಲ್ಮೋಸ್ಟು ಹಬ್ಬಕ್ಕೆ ಅಂದರೆ ಟ್ಯೂಸ್ಡೇ ಬ್ಲಾಗ್ ಇದು. ಸೊ ಹಬ್ಬ ಬಂದು ಥರ್ಸ್ಡೇ ಇತ್ತಲ್ವ, ಸೊ ಇದು ಬಂದು ಟ್ಯೂಸ್ಡೇ ಬ್ಲಾಗು. ಸೊ ಆಮೇಲೆ ಬಂದು ನನ್ನ ಒಂದು ಟೈಮ್, ಇದು ನನಗೆ ತುಂಬ ಇಷ್ಟ ಆಗೋಂಥ ಟೈಮು ದಿನದಲ್ಲಿ ಒಂದು ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡಿಯೋದು. ಸೊ ನನಗೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇವಾಗ ಲಂಚ್ ಪ್ರಿಪ್ರೇಷನ್ ಎಲ್ಲ ಏನು ಜಾಸ್ತಿ ಇಲ್ಲ, ಯಾಕೆಂದರೆ ಊರಿಂದ ಅಪ್ಪ ಸಕ್ಕರೆ ಹೆಚ್ಚು ಅದೆಲ್ಲ ತೊಗೊಂಡು ಬಂದ್ರಲ್ಲ. ಸೊ ಅದ್ರ ಜೊತೆಗೆ ಹಬ್ಬ ತೊಗೊಂಡ್ಬಂದಿದ್ದಾರೆ. ಅಲ್ಲೇ ಸಾಂಬಾರು, ಅವರೆಕಾಯಿ ಹಿತ್ತಗೆ ಬೇಳೆ ಸಾಂಬಾರು, ಅದ್ರ ಜೊತೆಗೆ ಸೀಗಡಿ, ನಮ್ಮ ಕಡೆ ಸೀಗಡಿ ಅಂತ ಏನು ಹೇಳ್ತೀವಿ, ಅದು ಸ್ಮಾಲ್ ಪ್ರಾನ್ಸ್, ಡ್ರೈ ಪ್ರಾನ್ಸ್ ಬರುತ್ತೆ ಅದು. ಸೊ ಅದರಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದೇನು ಗೊತ್ತಾ, ನನಗೆ ಎಷ್ಟೊಂದು ಸರಿ ಬೆಂಗಳೂರಲ್ಲಿ ಅದನ್ನು ತೊಗೊಳಕ್ಕೆ ಟ್ರೈ ಮಾಡಿದ್ವಿ, ನನಗೇನೋ ಅದು ಅಷ್ಟು ಇಷ್ಟ ಆಗಲ್ಲ. ಸೊ ಅಲ್ಲಿ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಅಲ್ಲಿಂದ ಮಾಡಿಸ್ಕೊಂಡು ಸಾಂಬಾರನ್ನೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಏನಂದರೆ ಒಂದು ಹತ್ತಿರ ಇರೋದು, ಬೆಂಗಳೂರಿಗೆ ಹತ್ರ ಇರೋದು ಅದೊಂದು ಅಡ್ವಾಂಟೇಜು. ಬೆಳಗ್ಗೆ ಬಂದರೆ ಮಾರ್ನಿಂಗೇ ಬಂದುಬಿಟ್ರೆ ಸೊ 1.5 hours ಎಲ್ಲ ಮನೆಗೆ ಬಂದುಬಿಡ್ತಾರೆ. ಸೊ ಇವಾಗ ಅದಕ್ಕೆ ನಾನು ಮುದ್ದೆ ಮತ್ತು ರೈಸು ಮಾಡ್ಕೊತಾ ಇದ್ದೀನಿ. ಸಾಂಬಾರು ರೆಡಿ ಇದೆ. ಜಿಯನ್ ಅಂತೂ ಫುಲ್ ಬಂದ ತಕ್ಷಣ ತಿನ್ನೋದಕ್ಕೆ ರೆಡಿ ಆಗಿದ್ದಾನೆ. ಅವನೇ ತುಂಬ ಕೇಳ್ತಾ ಇಲ್ಲ. ಸೊ ಇದರಲ್ಲಿ ಎಲ್ಲ ಬಾಕ್ಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ರು. ಮತ್ತೆ ಅದೆಲ್ಲ ನಾನು ಹಾಕ್ಕೊಂಡು ತೆಗ್ದಿಟ್ಟಿದ್ದೀನಿ, ಯಾಕಂದರೆ ಮತ್ತೆ ಅವ್ರಿಗೆ ಏನಾದರೂ ಅಲ್ಲಿಂದ ಕೊಡೋಕ್ಕೆ ಬೇಕಾಗುತ್ತಲ್ಲ. ಸೊ ಅದಕ್ಕೆ ಅಮ್ಮ ರೇಗ್ತಾರೆ ಅಲ್ಲೇ ಇಟ್ಟು ಅಂತ. ಬಟ್ ನಾನು ಮತ್ತೆ ಅವ್ರಿಗೆ ಕೊಡೋಕೆ ಏನಾದರೂ ಬೇಕಾಗುತ್ತೆ ಅಂತ ಎಲ್ಲ ಕ್ಲೀನ್ ಮಾಡಿ ಅದೇ ಕಳಿಸ್ಬಿಡ್ತೀನಿ. ನೋಡಿ, ಇಷ್ಟು ದೊಡ್ಡ ಬಾಂಧವ್ ತಂದಿದ್ರು ಎಲ್ಲ ಹಾಕ್ಕೊಂಡು, ಎಳ್ಳು ಬೆಲ್ಲ ಸಕ್ಕರೆ ಎಲ್ಲ ಕಟ್ ಮಾಡಿ ಎಲ್ಲ ಅಲ್ಲೇ ರೆಡಿ ಮಾಡಿಕೊಟ್ಟಿದ್ದಾರೆ. ಬಂದು ಸ್ವಲ್ಪ ನನಗೆ ಟಯರ್ಡ್ ಆಗಿದೆ, ಮಲಗ್ತೀನಿ ಅಂತ ಹೇಳಿದ್ರು. ಅವರು ಮೇಲ್ಗಡೆ ಮಲ್ಕೊಂಡಿದ್ರು. ನಾನು ಮಧ್ಯಾಹ್ನ ಅವ್ರು ಸಾಂಬಾರು ತೊಗೊಂಡು ಬಂದಿದ್ದು. ಸೊ ಬೇರೆ ಮುದ್ದೆ ರೈಸ್ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ, ಯಾಕೆಂದರೆ ಜಿಯನ್ ಬರ್ತಾನೆ, ಅವ್ನು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿರಬೇಕು, ಅವನಿಗೆ ಬಂದಿದ್ದ ತಕ್ಷಣ ತಿನ್ನಿಸ್ಬೇಕು. ಸೊ ಮತ್ತು ನಾವು ಅಷ್ಟೇ ಬ್ರೇಕ್ಫಾಸ್ಟಲ್ಲಿ ಕಮ್ಮಿನೇ ತಿಂದಿರ್ತೀವಿ, ಅದರಿಂದ ಆಮೇಲೆ
ಆಮೇಲೆ ಜಿಯುಗೆ ನಾನು ಬಂದ ಊಟ ಎಲ್ಲ ಮಾಡಿಸಿದ್ದೆಲ್ಲ ಆಯಿತು. ಅಪ್ಪನೂ ಆಮೇಲೆ ಎದ್ದು ಬಂದರು. ಅವರು ಊಟ ಮಾಡಿದ್ದಾಯಿತು. ಅವರು ನೋಡಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ ಅಪ್ಪ ಹೋಗ್ಬೇಕಿತ್ತು, ಅಲ್ಲಿ ಊರಲ್ಲೂ ಹಬ್ಬ ಇದ್ದಿದ್ದರಿಂದ ಅಮ್ಮ ಒಬ್ಬರೇ ಇರ್ತಾರೆ, ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅವರು ಹೊರಟ ಮೇಲೆ ನಾನು ಜಿಯನ್ನು ಮಲಗಿಸಿ ಸ್ವಲ್ಪ ಹೊತ್ತು ಅವನಿಗೂ ರಿಲ್ಯಾಕ್ಸ್ ಎಲ್ಲ ಮಾಡಿಸ್ತಾ ಇದ್ದೆ. ಅಷ್ಟರಲ್ಲಿ ನಾನು ಕೆಳಗಡೆ ಬಂದು ಎಳ್ನೀರು ಕುಡಿತಾ ಇದ್ದೆ. ತುಂಬ ನನಗೆ ಎಳ್ನೀರು ಕುಡಿಬೇಕನ್ನಿಸ್ತಾ ಇತ್ತು ಸ್ವಲ್ಪ, ಆದ್ದರಿಂದ ಆಮೇಲೆ ಜಿಯನ್ ಕೂಡ ನಿದ್ರೆಲ್ಲ ಆಯಿತು, ಎದ್ದು ಬರ್ತಿದ್ದಾನೆ, ಆಟ ಆಡ್ಕೊಂಡು ಎದ್ದು ಬರ್ತಾನೆ. ನಾರ್ಮಲಾಗಿ ಬರೋದಿಲ್ಲ ಅವನು, ಏನಾದರೂ ಅಲ್ಲಿಂದನೇ ಮಾತಾಡಿಕೊಂಡು ತಲೆ ಹೊಡ್ಕೊಂಡು ಬರುತ್ತೆ. ಆಮೇಲೆ ಇವಾಗ ದೋಸೆಗೆ ಸ್ವಲ್ಪ ಬೇಗ ರುಬ್ತಾ ಇದ್ದೀನಪ್ಪ, ಯಾಕೆಂದರೆ ಹುಳಿ ಬರೋದಿಲ್ಲ, ಚಳಿ ಇರೋದ್ರಿಂದ, ಗೊತ್ತಿಲ್ಲ ಯಾಕೆ ಅಂತ, ಅದಕ್ಕೆ ಸ್ವಲ್ಪ ಬೇಗನೆ ರುಬ್ಬಿ ಇಟ್ಬಿಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಏನಂದರೆ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ 2025 ಹೇಗಿತ್ತು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ, ಪೂರ್ತಿ ವ್ಲಾಗ್ ನೋಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಬ್ಲಾಗ್ ನೋಡ್ತಾ ಇದ್ರಿ ನೀವು. ಓಕೆ, ಇವತ್ತಿನ ಬ್ಲಾಗಲ್ಲಿ ನಾನು ಏನು ಅಂದ್ಕೊಂಡೆ ಅಂದರೆ, ಸೊ ನಮ್ಮ ಒಂದು ಏನಂದರೆ ಲಾಸ್ಟ್ ವರ್ಷ ಹೆಂಗಿತ್ತು, ನಾನು ನಿಮಗೆ ಏನು ಹೇಳಲಿಲ್ಲ, ಪ್ರತಿ ವರ್ಷ ಒಂದೊಂದು ಸರಿ ಹೇಳ್ತಾ ಇದ್ದೆ ಲಾಸ್ಟ್ ವರ್ಷ ಹೆಂಗಿತ್ತು ಅಂತ. ಸೊ ಈ ಸರಿ ಬೇರೆ ಕೆಲಸಗಳು ಅದು ಇದು, ಸೊ ಇದರಲ್ಲಿ ಏನಾಗ್ಬಿಡ್ತು ಅಂದರೆ ನನಗೆ ಹೇಳೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಆಮೇಲೆ ನಾನು ಅಂದ್ಕೊಂಡೆ ಓಕೆ ಕುತ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಸೊ ಫ್ರೆಂಡ್ಸ್, ಏನಂದರೆ 2025 ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾರ್ಟ್ ತುಂಬ ಚೆನ್ನಾಗಿತ್ತು. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ, ಅದೆಲ್ಲ ಆದಮೇಲೆ ನೆಕ್ಸ್ಟು ಸ್ವಲ್ಪ ನಾನು ಹಬ್ಬದ ಟೈಮಲ್ಲಿ ಹುಷಾರ್ದಪ್ತೆ. ಯಾವಾಗಲೂ ಅದಾಗುತ್ತೆ, ಗೊತ್ತಿಲ್ಲ ಯಾಕೆ ಅಂತ, ಸಂಕ್ರಾಂತಿ ಹಬ್ಬದ ಟೈಮಲ್ಲಿ. ಸೊ ಇವಾಗಲೂ ಸ್ವಲ್ಪ ಸ್ಟಾರ್ಟ್ ಆಗಿದೆ, ಕೋಲ್ಡು ಫುಲ್ ಬಂದಿಲ್ಲ. ನೆಕ್ಸ್ಟು ಫೆಬ್ ಮಾರ್ಚ್ ಎಲ್ಲ ಮಾಮೂಲಿ ಜಿಯನ್ ಸ್ಕೂಲ್ಸ್ ಎಲ್ಲ ಇತ್ತು. ಆ ಫೆಬ್ ಮಾರ್ಚಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ನಮ್ಮ ಮಾರ್ಚಿಂದನೇ ಸ್ಟಾರ್ಟ್ ಆಯಿತು ಎಲ್ಲಿ ವೆಕೇಷನ್ಗೆ ಹೋಗೋಣ ಅಂತ. ಸೊ ಏಪ್ರಿಲಲ್ಲಿ ವೆಕೇಷನ್ ಹೋಗ್ಬೇಕಿತ್ತು, ಬಟ್ ಚಂದಕ್ಕೆ ತುಂಬ ವರ್ಕ್ ಇತ್ತು. ಸೊ ಏಪ್ರಿಲಲ್ಲಿ ಹೋಗೋದಕ್ಕಾಗಲಿಲ್ಲ. ಸೊ ಮಾರ್ಚ್ ಜಿಯನ್ಗೆ ಏಪ್ರಿಲ್ 12ವರೆಗೂ ಸ್ಕೂಲ್ ಇತ್ತು, ಬಟ್ ಅವನೇನು ಮಾಡಿಬಿಟ್ಟ ಅಂದರೆ ಮಾರ್ಚ್ ಎಂಡಲ್ಲಿ ನಮ್ಮ ಸೊಸೈಟಿಲಿ ಎಲ್ಲ ಮಕ್ಳಿಗೆ ಮಾರ್ಚ್ ಎಂಡಲ್ಲಿ ಮುಗ್ದೋಗ್ಬಿಡತ್ತೆ ಸ್ಕೂಲ್ ಆಲ್ಮೋಸ್ಟು. ಸೊ ಅವರೆಲ್ಲ ಹಾಲಿಡೇಸ್ ಎಲ್ಲ ಆಡ್ತಿರ್ತಾರಲ್ಲ, ಸೊ ಅವನು ಆಮೇಲೆ ಎಲ್ಲರಿಗೂ ಹಾಲಿಡೇಸ್ ಇದೆ, ಸ್ಕೂಲ್ಗೆ ಹೋಗಲ್ಲ ಅಂತಂದ. ಸೊ ಹಾಗೆ ಆಯಿತು. ಸೊ ಆಮೇಲೆ ಏಪ್ರಿಲಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಫುಲ್ ಎಲ್ಲೋಗೋದು ಅಂತ. ಆಮೇಲೆ ಓಕೆ ಥೈಲ್ಯಾಂಡ್ಗೆ ಹೋಗೋದಾ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಕೂತ್ಕೊಂಡು ಅದು ಪ್ಲ್ಯಾನ್ ಮಾಡೋದೇ ಆಯಿತು. ನಾನು ಆಲ್ಮೋಸ್ಟ್ 1 ಮಂತ್ ಏಪ್ರಿಲ್ ಫುಲ್ ಅದೇ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ ಏನು ಮಾಡಬೇಕು, ಹೆಂಗೆ ಹೋಗೋಣ, ಜಸ್ಟ್ ಟ್ರಿಪ್ ಮಾಡ್ಕೊಂಡು ಬಿಡೋಣ, ಇಲ್ಲ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿರೋದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಬರೋಣ ಅಂತ. ಸೊ ಆ ಬ್ಲಾಗ್ಸ್ ಯಾರಾದರೂ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಅಲ್ಲಿ ಒಂದು ಕೆಲಸ ಮಾಡ್ಕೊಂಡು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿತ್ತು. ಸೊ ಅದ್ರ ಬಗ್ಗೆ ಯಾವ್ಯಾವ ಕ್ಯಾಫೇಸ್ಗೆ ಹೋಗಿದ್ವಿ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಅದರಲ್ಲೊಂದು ಚಾನಲಲ್ಲಿ ವೀಡಿಯೋಸ್ ಸಿಗುತ್ತೆ. ಅದೊಂಥರ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ 1 ಮಂತ್ ಟ್ರಿಪ್, ಫುಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಮೇ ಆದಮೇಲೆ ಲಾಸ್ಟ್ ಇಯರ್ ಆ್ಯಕ್ಚುಲಿ ಅದಾದಮೇಲೆ ಎಲ್ಲೂ ನಾವು ವೆಕೇಷನ್ ಅಂತ ಹೋಗಲೇ ಇಲ್ಲ. ಸೊ ಸುಮ್ಮನೆ ಹಾಗೆ ಇದ್ಬಿಟ್ವಿ, ಹೋಗೋದಕ್ಕೆ ಆಗಲಿಲ್ಲ ಎಲ್ಲೂ ಬೇರೆ ಕಡೆ. ಸೊ ನಾನು ಇದು ಹೇಳೋದು ಮಾಡ್ಕೊಬಿಟ್ಟೆ, 2025 ನಮಗೆ ಬೆಸ್ಟ್ ಅನಿಸಿದ್ದು ಅಂದರೆ ಮಂತ್ರಾಲಯ ಆಯಿತಾ. ಸೊ ಇಯರ್ ಸ್ಟಾರ್ಟ್ ಆಗಿದ ತಕ್ಷಣ ಯಾವುದಾದ್ರೂ ಒಂದು ಟೆಂಪಲಿಂದ ಸ್ಟಾರ್ಟ್ ಆಗಬೇಕಂತ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು. ತುಂಬ ಚೆನ್ನಾಗಿತ್ತು. ವಂದೇ ಭಾರತ್ ಟ್ರೈನ್ ತೊಗೊಂಡಿದ್ವಿ, ಅದೊಂಥರ ಎಕ್ಸ್ಪೀರಿಯನ್ಸು. ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದು ನಾನು ಹೇಳಬೇಕಿತ್ತು. ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಲಾಸ್ಟ್ ವರ್ಷ. ಸೊ ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಹೋದ್ವಿ. ಆಮೇಲೆ ಅಕ್ಟೋಬರಲ್ಲಿ, ಸೊ ಮಾರ್ಚ್ ಏಪ್ರಿಲ್ ಆದಮೇಲೆ ಜಿಯನ್ ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು. ಅಲ್ಲಿಂದ ಬಂದ್ವಿ, ಜಿಯನ್ ಸ್ಕೂಲ್ ಸ್ಟಾರ್ಟ್ ಆಯಿತು. ಜಿಯನ್ ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಲೈಫ್ ಹಂಗೆ ಚಂದು ಮತ್ತು ತುಂಬ ಬ್ಯುಸಿ ಆಗಿಬಿಟ್ರು. ಅವ್ರ ಕೆಲಸ ಸ್ಟಾರ್ಟ್ ಆಯಿತು, ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ನಮ್ಮದು ಯೂಟ್ಯೂಬ್ ವರ್ಕು ಅದು ಇದು ನಂದು ಸ್ಟಾರ್ಟ್ ಆಯಿತು. ಯೂಟ್ಯೂಬಲ್ಲಿ ತುಂಬ ಸ್ಟ್ರಗಲ್ ಆಯಿತು, ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ನಂಗೆ ಎಷ್ಟಾಗುತ್ತೆ ಅಷ್ಟು ನಾರ್ಮಲ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಸ್ವಲ್ಪ ಸ್ಟ್ರಗಲ್ ಹಾಗೆ ಬಂತು ಲಾಸ್ಟ್ ಇಯರ್. ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಮೇ ಬಿ ಎಲ್ಲರದು ಇರ್ಬೋದು, ಏಕೆಂದರೆ ಇವಾಗ ಇನ್ಸ್ಟಾ ತುಂಬ ಲೈಕ್ ಮಾಡ್ತಾರೆ ಜನಗಳು. ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ನೋಡೋದಕ್ಕಿಂತ 10 to 20 seconds ಎಲ್ಲ ವೀಡಿಯೋಸ್ ನೋಡೋದು. ಸೊ ಅದರಿಂದ ಎಲ್ಲ ಇರ್ಬೋದು, ಅದಿತ್ತು. ಸೊ ಅದ್ರ ಬಿಟ್ಟರೆ
ನೆಕ್ಸ್ಟು ಮತ್ತು ಅಕ್ಟೋಬರಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಒಂದು ಬೆಸ್ಟ್. ನಂಗೆ ಗೊತ್ತಿಲ್ಲ ಚಂದು ಆ ರೀತಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ತುಂಬ ಖುಷಿ ಆಯಿತು, ತುಂಬ ಗ್ರ್ಯಾಂಡಾಗಿ, ಅಂದರೆ ನನಗೊಂಥರ ಸ್ಪೆಷಲಾಗಿ ಫೀಲ್ ಆಗಿಬಿಡ್ತು ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ಬರ್ತ್ಡೇ, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಚಂದು ಬರ್ತ್ಡೇ ಸೆಲೆಬ್ರೇಷನ್ಗೂ ಕೂಡ ಅಷ್ಟೇ. ಸೊ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅದು ಆಗಲಿಲ್ಲ ಆಯಿತಾ. ಯಾಕೆಂದರೆ ನಾನು ಅಶೋಕ ಹೋಟೆಲಲ್ಲಿ ಬುಕ್ ಮಾಡಿದಾಗ ಅವ್ರಿಗೆಲ್ಲ ಹೇಳಿದೆ ನನಗೆ ಈ ರೀತಿ ಡೆಕೋರೇಷನ್ ಬೇಕಂತ. ಬಟ್ ಅಲ್ಲಿ ಅವ್ರು ಏನೂ ಅರೇಂಜ್ ಮಾಡಿರಲಿಲ್ಲ. ಆಮೇಲೆ ಗೊತ್ತಾಯಿತು ಅದು ಏನು ಯೂಸ್ ಇಲ್ಲ ಅಲ್ಲಿ ಬುಕ್ ಮಾಡ್ಕೊಂಡು ಹೋದ್ರೆ ಅಂತ. ಯಾಕೆಂದರೆ ಸರ್ವಿಸ್ ಅಷ್ಟು ಕೆಟ್ಟದಾಗಿತ್ತು ಅಲ್ಲಿ. ಇಲ್ಲಿ ನಮ್ಮ ಸೊಸೈಟಿಲಿರೋ ಕ್ಲಬ್ ಹೌಸಲ್ಲಿ ಮಾಡಿದ್ವಿ ಅಂತ ಬರ್ತೀವಿ ಸೆಲೆಬ್ರೇಷನ್. ನಾವು ನಾರ್ಮಲ್ ಯಾವಾಗಲೂ ಫ್ರೆಂಡ್ಸ್ ಜೊತೆ ಇಲ್ಲಿರೋ ಎಲ್ಲರ ಜೊತೆ ಮಾಡ್ತೀವಿ. ಸೊ ಅದು ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಬಂದರೆ ಅಕ್ಟೋಬರ್ ಟೈಮಲ್ಲಿ. ಸೊ ಅದೇ ನನ್ನ ಬರ್ತ್ಡೇ ಎಲ್ಲ ಆದಮೇಲೆ ಮತ್ತೆ ಹಾಲಿಡೇಸ್ ಇರುತ್ತಲ್ಲ, ಆವಾಗ ನಾವು ಹೋಗಿದ್ವಿ. ಎಲ್ಲೂ ಹೋಗಲಿಲ್ಲ, ಪಾಂಡಿಚೇರಿಗೆ ಅಷ್ಟೇ ಹೋಗಿ ಬಂದ್ವಿ 3 ಡೇಸು. ಅದು ಕೂಡ ತುಂಬ ಚೆನ್ನಾಗಿತ್ತು. ನಾವು ಡಿಸೈಡ್ ಮಾಡಿದ್ವಿ ಇಯರ್ ಎಲ್ಲೂ ಬೇರೆ ಕಡೆ ಹೋಗೋದು ಬೇಡ, ಇಲ್ಲಿ ಹತ್ರನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಅದರಿಂದ ಪಾಂಡಿಚೇರಿಗೆ ಹೋಗಿ ಬಂದ್ವಿ. ಪಾಂಡಿಚೇರಿ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟು ಹಾಗೆ ಲಾಂಗ್ ಹಾಲಿಡೇಸ್ ಸಿಕ್ಕಿದಾಗ ಹತ್ರ ಏನಿದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟು ಮಹಾಬಲಿಪುರಂ ಕೂಡ ಹೋಗಿದ್ವಿ. ಅಂದರೆ ಕ್ರಿಸ್ಮಸ್ ಹಾಲಿಡೇಸ್ಲಿ ಅದೆಲ್ಲ ಚೆನ್ನಾಗಿತ್ತು. ಇದೆಲ್ಲದ್ರ ಮಧ್ಯ ಲಾಸ್ಟ್ ಇಯರು ತುಂಬ ಅಂದರೆ ಚಂದು ಕಂಪ್ನಿದು ಸ್ವಲ್ಪನೇ ವರ್ಕ್ ಎಲ್ಲ ಜಾಸ್ತಿ ಇತ್ತು. ಚಂದು US ಹೋಗ್ಬೇಕಿತ್ತು, US ಹೋಗಿ ಬಂದರು. ಅದ್ರ ಮಧ್ಯೆ ಜಿಯಾನ್ ಸ್ಕೂಲ್ ಹುಡ್ಕೋದು, ಯಾಕೆಂದರೆ ಯಾವ ಸ್ಕೂಲ್ ಬೇಕು, ಹೇಗಿರಬೇಕು ಸ್ಕೂಲು, ಯಾವುದು ಅಂದರೆ CBSEನ, ICSEನ, IBನ, IGCSEನ. ಸೊ ಇದು ಸ್ವಲ್ಪ ಎಲ್ಲ ಆಯಿತು. ಸೊ ಲಾಸ್ಟ್ ಇಯರ್ ಸ್ವಲ್ಪ ಇದರಲ್ಲೇ ಏನಂದರೆ ಆಲ್ಮೋಸ್ಟು ಜುಲೈ ಹಂಗೆಲ್ಲ ಜಿಯಾನ್ ಸ್ಕೂಲ್ದ ತಲೆಗೆ ಹೋಗ್ತಾ ಬಂತು. ಜಿಯಾನ್ ಸ್ಕೂಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಾವ ಸ್ಕೂಲ್ ಅಂತ ಇದೆಲ್ಲ. ಆಮೇಲೆ ಲಾಸ್ಟಲ್ಲಂತೂ ಚಂದ US ಹೋಗೋದು ಅದೇ ಆಗೋಯ್ತು. ಸೊ ಅದ್ರ ಮಧ್ಯೆ ಓಕೆ ಲಾಸ್ಟ್ ಇಯರ್ ನನಗನ್ಸಿದ ಪ್ರಕಾರ ಖುಷಿನೂ ಇತ್ತು, ಸ್ವಲ್ಪ ಸ್ಟ್ರಗಲ್ ಕೂಡ ಆಯಿತು. ಎಲ್ಲ ಫುಲ್ ಚೆನ್ನಾಗಿತ್ತು ಅಂತೆಲ್ಲ, ಎರಡೂ ಕಂಬೈನ್ ಆಗಿತ್ತು. ನಂಗೆ ಅನ್ಸುತ್ತೆ ಎರಡು ಕಂಬೈನ್ ಆಗಿದ್ರೇ ಚೆಂದ. ನನಗೆ ತುಂಬ ಸ್ಯಾಡ್ ಅನಿಸಿದ್ದು ಲಾಸ್ಟ್ ಇಯರು. ನಾನು ತುಂಬ ಅಂದರೆ ನನಗೇನು ಗೊತ್ತಾ, ಖುಷಿ ವಿಚಾರಗಳನ್ನ ನಂದು ಚಾನಲಲ್ಲಿ ನಾನು ತುಂಬ ಶೇರ್ ಮಾಡ್ತೀನಿ. ಸ್ವಲ್ಪ ಏನಾದರೂ ದುಃಖದ ವಿಚಾರಗಳು ನಮ್ಮಲ್ಲೇ ಇಟ್ಕೊತೀನಿ ನಮಗೆ ಅಂತ. ಸೊ ಲಾಸ್ಟು ಆಗಿದ್ದು ಏನು ಅಂದರೆ, ನನ್ನ ಕಸಿನ್ ಸಿಸ್ಟರ್ ಆಗಬೇಕು. ಬ್ಲಾಗ್ಸಲ್ಲಿ ನೀವು ನೋಡಿಲ್ಲ ಅವಳನ್ನ, ನನ್ನ ವೀಡಿಯೋಸ್ಗೂ ಬಂದಿಲ್ಲ ಅವಳು, ಯಾವುದೋ ವೀಡಿಯೋಸಲ್ಲಿ ಇಲ್ಲ. ಸೊ ಅದರಿಂದ ನಿಮ್ಗೆ ನೋಡಿರಲ್ಲ ನೀವು. ಸೊ ಅವಳು ಏನು ಅಂದರೆ ಅವಳು ಹೋಗಿದ್ದು ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ನಂಗೆ ಸ್ವಲ್ಪ ಬೇಜಾರಾಯಿತು. ಸಡನ್ನಾಗಿ ಆಗಿದ್ದದು, ಏನಕ್ಕಾಯಿತು ಅಂತಲೇ ಗೊತ್ತಿಲ್ಲ. ಸಡನ್ನಾಗಿ ಹೀಗೆ ಅವಳಿಲ್ಲ ಅಂದಿದ್ದ ತಕ್ಷಣ ನನಗೆ ಓಕೆ ಏನು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅಲ್ಲಿ ಹೋದ್ವಿ, ಅಲ್ಲೆಲ್ಲ ನೋಡಿದ್ವಿ. ಸೊ ಮಧ್ಯ ಬ್ರೇಕ್ ತೊಗೊಂಡಾಗ ಅಕಸ್ಮಾತ್ ಏನಾದ್ರು ಆದಾಗ ನಾನು ಹೇಳ್ತಾ ಇದ್ದೆ ಓಕೆ ಇಲ್ಲ ಸ್ವಲ್ಪ ಏನೋ ಬೇರೆ ಕೆಲಸ ಇತ್ತು, ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಹಂಗೆ ಹಿಂಗೆ ಅಂತ. ಬಟ್ ನಂಗೆ ಅದನ್ನೆಲ್ಲ ಶೇರ್ ಮಾಡೋಕ್ಕೆ ನಾನು ಅಷ್ಟು ಇಷ್ಟಪಡಲ್ಲ. ಸೊ ಲಾಸ್ಟ್ ಇಯರ್ ಹೇಗಿತ್ತು ಅಂತ ಹೇಳೋದಕ್ಕೆ ಬಂದಾಗ ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಅವತ್ತಿನ ದಿನ ಶೇರ್ ಮಾಡೋದು ಅಥವಾ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಶೇರ್ ಮಾಡಿಲ್ಲ. ಅದು ತುಂಬ ಬೇಜಾರಾಯಿತು ಅದಕ್ಕೆ ಹೇಳಿ. ಅವಾಗ ಹೇಳಿದಾಗೆ ನೀವು ನೋಡಿರಲ್ಲ, ಯಾಕೆಂದರೆ ಯಾವ ಬ್ಲಾಗ್ಸಲ್ಲೂ ಬಂದಿಲ್ಲ ಅವಳು. ಸೊ ಅದರಿಂದ ಸ್ವಲ್ಪ ಏನಂದರೆ ಏನೇ ಇರಲಿ, ನಾನು ಒಂದು ಏನು ಹೇಳ್ತೀನಿ ಅಂದರೆ, ನೀವು ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ, ಏನೇ ನೀವು ಸ್ಟ್ರಗಲ್ ಮಾಡ್ತಿರಲಿ, ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ನಾವು ಹೆಣ್ಮಕ್ಳಿಗೆ ಹಾರ್ಮೋನ್ಸಿಂದ ಏನಾದರೂ ಡಿಪ್ರೆಷನ್ ಸ್ವಲ್ಪ ಹೊಟ್ಟೋಗ್ಬಿಡ್ತೀವಿ. ಏನೇ ಇದ್ರೂ ಬೇರೆಯವ್ರ ಹತ್ರ ಅದು ಶೇರ್ ಮಾಡಿಕೊಂಡ್ರೆ ಒಳ್ಳೇದಂತ ಅನಿಸುತ್ತೆ. ಅದನ್ನು ಶೇರ್ ಮಾಡ್ಕೊಳ್ಳಿ ಇನ್ನೊಬ್ರ ಹತ್ರ. ಯಾರು ನಿಮ್ಗೆ ಹತ್ರದೋ ಇರ್ತಾರೆ, ಯಾರ ಹತ್ರ ಹೇಳೋಕ್ಕಾಗಿಲ್ಲ ಅಂದರೆ ಕೊನೆಗೆ ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ಳಿ, ಯಾಕೆಂದರೆ ಅಮ್ಮನೇ ನಮಗೆಲ್ಲ ಅಲ್ವಾ. ಸೊ ಎಲ್ಲ ಹೆಣ್ಮಕ್ಳು ಇವಾಗ ಯಾರಾದರೂ ಕಾಲೇಜ್ಗೆ ಹೋಗ್ತಿರ್ತಾರೆ, ಎಷ್ಟೊಂದು ಜನ ನಂದು ವೀಡಿಯೋಸ್ ಎಲ್ಲ ತುಂಬ ಅಂದರೆ ಕಾಲೇಜ್ಗೆ ಹೋಗೋ ಮಕ್ಕಳು ಎಲ್ಲ ನೋಡ್ತಿರ್ತಾರೆ, 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡು. ಅವರು ಬಂದಂಗೆ ಒಂದೊಂದ್ಸರಿ ಮಾತಾಡ್ತಿರೋ ಅಕ್ಕ ನನ್ನ ವೀಡಿಯೋಸ್ ಅಂದರೆ ನಮಗೆ ತುಂಬ ಇಷ್ಟ ಅಂತ. ಸೊ ಅಂಥವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಅಂದರೆ ಏನಾದರೂ ಒಂದು ಲೈಫಲ್ಲಿ ಏನು ಗೊತ್ತಾ, ಲೈಫು ಯಾವಾಗಲೂ ಇವಾಗ ನಾನು ಹೇಳಿದೆ ಲಾಸ್ಟ್ ಇಯರ್ ನಮಗೆಲ್ಲ ಫುಲ್ ಸೂಪರಾಗಿತ್ತು ಅಂತೆಲ್ಲ, ಸ್ಟ್ರಗಲ್ಲು ಇತ್ತು, ಚೆನ್ನಾಗೂ ಇತ್ತು. ಸೊ ಹಾಗೆ ಲೈಫ್ ಅಂದಮೇಲೆ ಎರಡೂ ಇದ್ದೇ ಇರುತ್ತೆ. ಕೆಲವೊಂದ್ಸರಿ ಸ್ಟ್ರಗಲ್ಸ್ ಬರುತ್ತೆ, ಏನಾದರೂ ಒಂದು ಆಗುತ್ತೆ, ಆವಾಗ ನಮಗೆ ಶೇರ್ ಮಾಡಬೇಕು ಯಾರ ಹತ್ರನಾದರೂ, ಇಲ್ಲಾಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ನಂಗೊಂದು ಹೇಳ್ಬೇಕಂತ ಅನ್ನಿಸ್ತು. ಅವತ್ತಿಂದ ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ಹೇಳೋದಕ್ಕೆ ಆಗಿರಲಿಲ್ಲ. ಆ ಒಂದು ವಿಷಯ ನನಗೆ ತುಂಬ ಬೇಜಾರಾಯಿತು. ನೋಡಿದ ತಕ್ಷಣ ತುಂಬ ಒಂಥರ ಮನಸ್ಸಿಗೆ ಹೇಳೋಕ್ಕಾಗಲ್ಲ ನನಗೆ. ಆಮೇಲೆ ನೀವು ನಂಬ್ತೀರ ಅಲ್ವಾ, ಅದು ನನಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಹಂಗೆ ಒಂಥರ ಅನಿಸ್ಬಿಡ್ತು.
ಅಷ್ಟು ಲಾಸ್ಟ್ ಇಯರ್ ಇದೆಲ್ಲ ಆಯಿತು. ಸೊ ಏನೇ ಗೊತ್ತಾ, ನಿಮ್ಮ ಲೈಫಲ್ಲಿ ಏನಾದರೂ ಆಗಿಬಿಡಲಿ, ಯಾವತ್ತೂ ಅಷ್ಟೇ ಏನಂದರೆ ಒಂದು ಬ್ಯಾಡ್ ಡಿಸಿಷನ್ ತೊಗೊಳೋದಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಒಂದು ಕ್ಷಣದ್ದು ಒಂದು ಹಾಫ್ ಆನ್ ಅವರಲ್ಲಿ ನಾವೇನಾದರೂ ಒಂದು ಥಿಂಕ್ ಮಾಡಿಬಿಡೋದು, ಏನೋ ಒಂದು ಡಿಸಿಷನ್ ತೊಗೊಂಡ್ಬಿಡೋದು, ಅದು ಸರಿಯಲ್ಲ. ಅದು ಆ ಕ್ಷಣಕ್ಕೆ ಆಗ್ಬಿಡುತ್ತೆ. ಬಟ್ ನಮ್ಮ ಸುತ್ತಮುತ್ತ ಇರೋರು, ನಮ್ಮನ್ನೇ ನಂಬ್ಕೊಂಡವರು, ನಮಗೆ ಅಂತ ಇರೋ ಫ್ಯಾಮಿಲಿಯವರು ತುಂಬ ಸ್ಟ್ರಗಲ್ ಮಾಡಬೇಕಾಗತ್ತೆ. ನಾನು ಇವಾಗ ನೋಡ್ತಿದ್ದೀನಿ ಎಷ್ಟು ಸ್ಟ್ರಗಲ್ ಅಂತ. ಸೊ ಸ್ವಲ್ಪ ಥಿಂಕ್ ಮಾಡಿ, ಏನೇ ಇದ್ರೂ ಶೇರ್ ಮಾಡಿ. ಸೊ ಏನು ಗೊತ್ತಾ, ಆಮೇಲೆ ಯಾವತ್ತೂ ಅಷ್ಟೇ ಒಬ್ಬರೇ ಇರೋದಕ್ಕೆ ಹೋಗಬೇಡಿ, ಸ್ವಲ್ಪ ಎಲ್ಲರ ಹತ್ರ ಶೇರ್ ಮಾಡ್ಕೋಬೇಕು. ಯಾಕೆಂದರೆ ಇವಾಗ ನಾನು ಹಾಗೇನೆ, ನಾನು ಸ್ವಲ್ಪ ಇನ್ನೊಂದು ಏನೇ ಆಗಿಬಿಡಲಿ, ನಾನು ಚೆನ್ನಾಗಿ ಕುತ್ಕೊಂಡು ಮಾತಾಡ್ತೀವಿಲ್ಲ, ನಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ, ನಮ್ಮ ಹಿಂಗಾಯಿತು ಹಂಗಾಯಿತು ಅಂತ. ಸೊ ಅದರಿಂದ ಯಾರ ಹತ್ರನಾದ್ರು ಹೇಳ್ಕೊಂಬಿಡಿ, ಆವಾಗ ಏನೂ ಆಗೋದಿಲ್ಲ ಲೈಫಲ್ಲಿ. ಸೊ ಶೇರ್ ಮಾಡೋದ್ರಿಂದ ಏನೂ ಆಗೋದಿಲ್ಲ, ಒಂದು ಸೊಲ್ಯೂಷನ್ ಸಿಗುತ್ತೆ ಅಷ್ಟೇ. ಏನೇ ಆದ್ರೂ ನಮ್ಮೊಳಗೆ ಇಟ್ಕೊಂಡ್ಬಿಟ್ರೆ ಅದಕ್ಕೇನು ನಮಗೆ ಸೊಲ್ಯೂಷನ್ ಸಿಗೋದಕ್ಕೆ ಹೋಗೋದಿಲ್ಲ ಲೈಫಲ್ಲಿ ಅಷ್ಟೇ ಫ್ರೆಂಡ್ಸ್. ಇದು ಹೇಳ್ಬೇಕಂತ ಅನಿಸ್ತು. ನಾನು ಶೇರ್ ಮಾಡಲಾ ಬೇಡವಾ, ಶೇರ್ ಮಾಡಲಾ ಬೇಡವಾ ಅಂತ ತುಂಬ ಥಿಂಕ್ ಮಾಡ್ತಾಯಿದ್ದೆ. ಆಮೇಲೆ ಅನಿಸ್ತು ಓಕೆ, ಕೆಲವೊಂದು ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ, ಟಿಪ್ಸ್ ಸಿಗುತ್ತೆ ಅಂದ್ಬಿಟ್ಟು ಕೊನೆಗೆ ನಾನು ಈ ವ್ಲಾಗ್ ಹೆಂಗೂ ನಾನು ಪ್ಲ್ಯಾನ್ ಮಾಡಿದೆ. ಓಕೆ, ನಮ್ಮದು ಇಯರ್ ಹೇಗಿತ್ತು ಅಂತ ಹೇಳಿದಾಗ ಈ ವ್ಲಾಗಲ್ಲಿ ಇಡೋಣ ಅಂತ. ಅದೊಂದು ಇದು ಒಂದು ಏನು ಹೇಳ್ತಾರೆ, ತುಂಬ ನನಗೆ ಸ್ಯಾಡ್ ಅನಿಸಿದ್ದು, ತುಂಬ ದುಃಖ ಆಗಿದೆ ಅದೊಂದು. ಅಷ್ಟೇ ಇವತ್ತಿನ ವ್ಲಾಗ್. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.